BJP ನಾಯಕರು ಅದರಲ್ಲೊಬ್ಬರು ಅಧ್ಯಕ್ಷರು ಅವರ ಡಿಜಿಟಲ್ ಡಿವಿಷನ್ಗೆ ಅಮಿತ್ ಮಾಳ್ವಿ ಅಲ್ವಾ ಅವರು, ಇನ್ನೊಬ್ಬರು ನಡ್ಡಾ ಜೆ ಪಿ ನಡ್ಡಾ ಅವರು ಇಬ್ಬರು ಮಾತಾಡಿದ್ರು. ನನಗೆ ಒಂದು ಏನು ಅನ್ನಿಸ್ತು, ಅವನು ಓದ್ತಾ ಇರ್ತೀನಿ, ಓದುವಾಗ ಪತ್ರಿಕೆ ಇರ್ಬೋದು, ಇನ್ನೊಂದು ಇರ್ಬೋದು, ನನ್ನ ಪಾಡ ನಾನು ಎಲ್ಲ ಒಂದು ಕಡೆ ನೋಟ್ಸ್ ಮಾಡಿ ಇಟ್ಟಿರ್ತೀನಿ ಅಷ್ಟೇ. ಅದು ಎಲ್ಲ ಮಾತಾಡಬೇಕು. ಮೊನ್ನೆ ಮಾತ್ರ ಭಾಳ ಬೇಸರ ಆಯಿತು ನನಗೆ. ಯಾಕೆ ಅಂತಂದರೆ ಇಷ್ಟು ದೊಡ್ಡ ಲೀಡರ್ಸ್ ಇವರು. ನಡ್ಡಾ ಅವರು BJP ಅಧ್ಯಕ್ಷರು, ಕೇಂದ್ರದ ಮಂತ್ರಿಗಳು. ಇವ್ರಿಗೆ ಸ್ಟೇಟ್ ಅನ್ನೋದು, ರಾಹುಲ್ ಗಾಂಧಿ ಯೂಸ್ ದ ಟರ್ಮ್ ಸ್ಟೇಟ್, ಅದು ಅರ್ಥನೇ ಆಗಿಲ್ಲ ಅವ್ರಿಗೆ, ನಿಜವಾಗ್ಲೂ ಅರ್ಥ ಆಗಿಲ್ಲ. ನಾನು ಧೈರ್ಯವಾಗಿ ನೇರವಾಗಿ ಹೇಳಬೇಕು, ವಿತ್ ರೆಸ್ಪೆಕ್ಟ್ ಅಂತ ಹೇಳ್ತೀವಲ್ಲ, ವಿತ್ ರೆಸ್ಪೆಕ್ಟ್ ಬೇಕಾದ್ರೆ ಹೇಳ್ತೀನಿ ನಾನು. ನಡ್ಡಾ ಅವ್ರಿಗೂ ಗೊತ್ತಿಲ್ಲ. ಅಮಿತ್ ಮಾಳ್ವಿಯ ಅಂತೂ ಈ ವಾಸ್ ವರ್ಸ್. ರಾಹುಲ್ ಗಾಂಧಿ ಮಾತಾಡಿರೋದು ಅಮೇರಿಕನ್ ಬಿಲಿಯನೇರ್ ಜಾರ್ಜ್ ಸೋರೋಸ್ ಇದಾನಲ್ಲ ಈಗ, ಅವನ ಕಾಪಿ ಬುಕ್ಕಿಂದ ಸ್ಟ್ರೈಟಾಗಿ ತೊಗೊಂಡು ಹೇಳಿದ್ದಾನೆ ಅಂತ. ಇದು ಏನು ನನಗಂತೂ ಅತ್ಯಾಶ್ಚರ್ಯ ಇದು. ಆ ಜಾರ್ಜ್ ಸೋರೋಸ್ಗೂ ಇವರ ಕಾಮೆಂಟ್ಸ್ಗೂ RSS ಮೇಲೆ ಇವರು ಹೇಳಿದ್ದು ಸಂಬಂಧನೇ ಇಲ್ಲ. ಅದು ಅಂದರೆ ಇದು ಏನು ಅವ್ರಿಗೆ ಗೊತ್ತಾಗಬೇಕಷ್ಟೇ. ಇಂಥ ಜನ ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಒಂದು ಮಾತು ಪುನಃ ಬರುತ್ತದೆ, ಇಲ್ಲಿ ಕೂಡ BJP ನಾಯಕರು ಏನು ಮಾಡ್ತಿದ್ದಾರೆ, ಬಹಿರಂಗ ಅಥವಾ ಸಾರ್ವಜನಿಕವಾದ ಒಂದು ಚರ್ಚೆಯಲ್ಲಿ, ಒಂದು ಡೈಲಾಗಲ್ಲಿ ಅಂತ ಹೇಳಬೇಕು, ಅಲ್ಲೂ ಕೂಡ ಅವ್ರು ಅದನ್ನೇ ಮಾಡ್ತಿರೋದು. ಒಂದು ಟ್ರಿಕ್ ಕಲ್ತ್ಕೊಂಡು ನರೇಂದ್ರ ಮೋದಿಯಿಂದ 2014 ಮಧ್ಯಭಾಗದಲ್ಲಿ ಸರ್ಕಾರ ಬಂದ ಮೇಲೆ ನಿರಂತರವಾಗಿ ನೀವು ವಿರೋಧ ಪಕ್ಷಗಳು, ಸೋಷಲಿಸ್ಟ್ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಲಾಲೂ ಪ್ರಸಾದ್ ಪಾರ್ಟಿ ಇರ್ಬೋದು, ಅದನ್ನು ಅವ್ರು ಏನು ಹೇಳ್ತಾರೆ ಅದನ್ನೇ ಹಿಡ್ಕೊಂಡು ನೀವು ಬಿಡಿಸಿ ಅದನ್ನು ಅಟ್ಯಾಕ್ ಮಾಡಬೇಕು ಅನ್ನೋದು ಒಂದು ಪ್ರಿನ್ಸಿಪಲ್ ಇವತ್ತಿಗೂ ಮಾಡ್ತಾ ಇದ್ದಾರೆ ಅವರು. ಇವತ್ತಿಗೂ ಇಲ್ಲೇ ನೋಡಿ, ಕರ್ನಾಟಕದಲ್ಲೂ ಅದೇ ಆಗ್ತಾ ಇರ್ತದೆ. ಇಲ್ಲ, ಇವತ್ತು ಮಾಡ್ತಾ ಇದ್ದಾರೆ. ಸ್ಟೇಟ್ ಅಂದ್ರೇನು, ಏನು ಅವರ ಅರ್ಥ ಏನಿತ್ತಪ್ಪ ಸ್ಟೇಟ್ ಅಂದರೆ? ತಾವು ಎಲ್ಲ ಅಪಾರ ಅನುಭವರು, ತಿಳಿದವರು. ನಿಮಗೆ ಸ್ಟೇಟ್ ಅಂದರೆ ಕನ್ನಡದಲ್ಲಿ ಏನು ಅನಿಸುತ್ತೆ ಅಂತ ನನಗೆ ಗೊತ್ತಿಲ್ಲ. ಕರೆಕ್ಟ್ ಎಕ್ಸ್ಪ್ರೆಷನ್ ಯಾವುದು ಇದೆ ನನಗೆ ಗೊತ್ತು, ಅದು ಪ್ರಭುತ್ವ ಅಂತ ಹೇಳಬೇಕಷ್ಟೆ. ಸ್ಟೇಟ್ ಅಂದರೆ ಸರ್ಕಾರ ಅಲ್ಲ, ಗವರ್ಮೆಂಟ್ ಅಲ್ಲ. ಸ್ಟೇಟ್ ಅಂದರೆ CBI ಅಲ್ಲ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲ, ಆರ್ಬಿಟ್ರರಿ ಅರೆಸ್ಟ್ಗಳು ಮಾಡ್ತಿದ್ದಾರಲ್ಲ, ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟಲ್ಲಿ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ, ಅದಲ್ಲ. ಸ್ಟೇಟ್ ಅನ್ನೋದೇ ಬೇರೆ. ಸ್ಟೇಟ್ಗೆ ಈ ಹಲವಾರು ಸಂಸ್ಥೆಗಳಿರ್ತವೆ ಒಂದು ಸಮಾಜದಲ್ಲಿ, ಬೇರೆ ಬೇರೆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ. ಅವೆಲ್ಲವೂ ಸೇರಿಕೊಳ್ಳುತ್ತೆ. ಜೊತೆಗೆ ಪಾರ್ಲಿಮೆಂಟು, ಜುಡಿಷರಿ, ರಾಜ್ಯ ಮಟ್ಟದ ವಿಧಾನಸಭೆಗಳು, ಎಲೆಕ್ಷನ್ ಕಮಿಷನ್, ಲೋಕಾಯುಕ್ತ, ಇವೆಲ್ಲ ಸಂಸ್ಥೆಗಳು ಕೂಡ ಸೇರಿದರೆ ಅದು ಸ್ಟೇಟ್ ಅಂತ ಆಗತ್ತದು. ಮಚ್ ವೈಡರ್ ಅದು ಸ್ಟೇಟ್ ಅನ್ನೋದು. ನೀವು ಒಂದು ಹೇಳ್ಬೋದು, ಅದು ಪೊಲಿಟಿಕಲ್ ಕಲ್ಚರ್, ಅದು ಪೊಲಿಟಿಕಲ್ ಸಿಸ್ಟಮ್ ಅಂತ ಒಂದು ಹೇಳ್ಬೋದು. ನಾನು ಆ ಡಿಸ್ಟಿಂಕ್ಷನ್ ಪ್ರಯತ್ನ ಪಟ್ಟು ನೆನ್ನೆ ಆಲೋಚನೆ ಮಾಡ್ಕೊಂಡು ಸ್ವಲ್ಪ ವರ್ಕೌಟ್ ಮಾಡಿದೆ ಅದನ್ನು. ಪೊಲಿಟಿಕಲ್ ಸಿಸ್ಟಮ್ ಇದೆ ನಮ್ಮಲ್ಲಿ, ಎಲ್ಲ ಕಡೆಯೂ ಇರುತ್ತೆ. ಇಂಗ್ಲೆಂಡಲ್ಲಿದೆ, ಅಮೇರಿಕಾದಲ್ಲಿದೆ, ಹಂಗೇರಿಯಲ್ಲಿದೆ, ಸೋವಿಯತ್ ಯೂನಿಯನ್ ಇದೆ. ಪೊಲಿಟಿಕಲ್ ಸಿಸ್ಟಮ್ ಅದು ಅಂತಂದರೆ ಒಂದು ಸಂವಿಧಾನಾತ್ಮಕವಾದ ಚೌಕಟ್ಟಿನೊಳಗೆ ಅವರು ಏನು ನಿರ್ಧಾರಗಳು ತೆಗೆದುಕೊಳ್ಬೇಕು ಅದನ್ನು ಅದರ ಒಳಗೆ ತೆಗೆದುಕೊಳ್ಳೋದು ಒಂದು ಇದು. ಅಂದರೆ ಅದಕ್ಕೆ ಫಿಸಿಕಲ್ ಡೈಮೆನ್ಷನ್ ಇಲ್ಲ, ಅದಕ್ಕೆ ಭೌತಿಕವಾದದ್ದಿಲ್ಲ, ಫಾರ್ಮಲ್ ಎಕ್ಸಿಸ್ಟೆನ್ಸ್ ಅನ್ನೋದಿರೋದಿಲ್ಲ. ಇದು ಒಂದು ಪೊಲಿಟಿಕಲ್ ಸಿಸ್ಟಮ್ ಅಂತ ಹೇಳ್ಬೋದು.
ಎರಡು ಪೊಲಿಟಿಕಲ್ ಸಿಸ್ಟಮ್ ಬ್ರಾಡಿಗೆ ಪ್ರಪಂಚದಲ್ಲಿದೆ. ಕಮ್ಯುನಿಸಮ್ ಇಲ್ವಲ್ಲ ಎಲ್ಲೂ, ಯಾವ ದೇಶದಲ್ಲೂ ಕಂಪ್ಲೀಟಾಗಿಲ್ಲ. ಲಿಬ್ರಲ್ ಡೆಮೊಕ್ರ್ಯಾಟಿಕ್ ಪೊಲಿಟಿಕಲ್ ಸಿಸ್ಟಮ್ ಅನ್ನೋದು. ಇನ್ನು ಕೆಲವರು ಟೊಟ್ಯಾಲಿಟೇರಿಯನ್ ಅಂತಾರೆ. ನಾವು ಇಲ್ಲಿ ಇದಕ್ಕೆ ಟೊಟ್ಯಾಲಿಟೇರಿಯನ್ ಬದಲು ನಾನು BJP ಮೋದಿಯವರ ನೇತೃತ್ವ ಸರ್ಕಾರನ ಅಥಾರಿಟೇರಿಯನ್ ಅಂತ ಕರೆಯೋದಕ್ಕೆ ಇಷ್ಟಪಡ್ತೇನೆ. ಐ ಥಿಂಕ್ ಅದನ್ನು ಡಿಫೆಂಡ್ ಮಾಡ್ಕೋಬೋದು ನಾವು, ಏನು ತೊಂದರೆ ಇಲ್ಲ. ಅಥಾರಿಟೇರಿಯನಿಸಮ್ ಇದು ಎರಡಿದೆ. ಆ ಲಿಬ್ರಲ್ ಡೆಮಾಕ್ರಸಿಲಿ ಜನ ಮಾತಾಡ್ಬೋದು. ಈಗ ನಾವು ಕೂತ್ಕೊಂಡು ಪ್ರಶ್ನೆ ಮಾಡ್ತಿದ್ದೀವಿ, ನೀವು ಬರೀತೀರಿ, ಅದನ್ನು ಅವರು ಸಾವಧಾನವಾಗಿ ನೋಡಬೇಕು. ಜರ್ನಲಿಸ್ಟ್ಗಳನ್ನ ಪನಿಷ್ ಮಾಡಬಾರ್ದು. ಅದಕ್ಕೆ ಪ್ರತಿಯೊಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಒಂದು ಬೇರೆ ಬೇರೆ ವಿಷಯಗಳ ಬಗ್ಗೆ, ರಿಲಿಜಿಯಸ್ ಫ್ರೀಡಮ್ ಇನ್ ಇಂಡಿಯಾ ಇರ್ಬೋದು, ಇಂಡಿವಿಜುವಲ್ ಫ್ರೀಡಮ್ ಇರ್ಬೋದು, ಫ್ರೀಡಮ್ ಆಫ್ ದಿ ಮೀಡಿಯಾ ಇರಬಹುದು, ಇದೆಲ್ಲ ಇದೆಯಲ್ಲ, ಒಂದು 8-10 ಇವೆ. ಯುನೈಟೆಡ್ ನೇಷನ್ಸು ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಶುರುವಾಗಿದ್ದು. ಈಗ ನಿಮಗೆ ಸಂಬಂಧಪಟ್ಟಂಗೆ ಜರ್ನಲಿಸ್ಟು ಅದು ಭಾಳ ಚೆನ್ನಾಗಿದೆ, ಬಾರ್ಡರ್ಸ್ ವಿತೌಟ್ ರಿಪೋರ್ಟರ್ಸ್ ಅಂತ. ಅದೊಂದು ಪ್ರಪಂಚದಲ್ಲೇ ನಮ್ಮದೊಂದು ಒಂದು ಯೂನಿಟ್ಟು, ಒಂದು ಕಲ್ಪನೆ ಅನ್ನೋ ಥರ ಅವರಕ್ಕೆ ನಾವು ಸಾಮಾನ್ಯವಾದ ಜನ ಪರವಾಗಿ ನಾವು ಡಿಫೆಂಡ್ ಮಾಡೋದು ಇದು ಅಂತ ಹೇಳಿ. ಇವರು ಅದನ್ನು ಯಾವುದೇ ಒಂದೇ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಏನು ಬಂದಿದೆ ಅದೆಲ್ಲ ಮಾಡಿದ ಯಾವ ಸರ್ಕಾರ ಅಲ್ಲ, 1-2 ಮಾತ್ರ ಯುನೈಟೆಡ್ ಸ್ಟೇಟ್ಸ್ ಸರ್ಕಾರದಲ್ಲಿದೆ. ರಿಲಿಜಿಯಸ್ ಫ್ರೀಡಮ್ ಅದು ಪಬ್ಲಿಷ್ ಮಾಡ್ತಾರೆ, ನೀವು ಟೀಕೆ ಮಾಡ್ಬೋದು ಏನು ಬೇಕಾದ್ರೆ. ಬಾಕಿ ಇದೆಲ್ಲದನ್ನು ಸ್ವತಂತ್ರ ಸಂಸ್ಥೆಗಳು ಸ್ವತಂತ್ರವಾದ ಪ್ಲ್ಯಾಟ್ಫಾರ್ಮಲ್ಲಿ ಮಾಡಿರೋದು. ರಿಲಿಜಿಯಸ್ ಫ್ರೀಡಮ್ಮು, ಪ್ರೆಸ್ ಫ್ರೀಡಮ್ಮು, ಇಂಡಿವಿಜುವಲ್ ಲಿಬರ್ಟೀಸ್, ಇದೆಲ್ಲದನ್ನು ಇದ್ಯಾವುದನ್ನು ನಮ್ಮ ಸರ್ಕಾರ ಒಪ್ಪೋದೇ ಇಲ್ಲಪ್ಪ. ಮೋದಿಯವರು ಒಪ್ಪಲ್ಲ. ಅವರು ಬುದ್ಧಿವಂತರು, ಬ್ಯೂರೋಕ್ರಾಟ್ ಆಗಿದ್ದಾಗ ಜೈಶಂಕರಿಗೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು, ಅವರು ಇದೇ ಹೇಳಲೇಬೇಕು. ಅವರು ಇಲ್ಲ, ಇದೆಲ್ಲ ಪ್ರೆಜುಡಿಸ್ಟು, ಪೂರ್ವಾಗ್ರಹ ಪೀಡಿತರಾಗಿ ಹೇಳ್ತಾ ಇದ್ದಾರೆ. ಎಂಥ ಪೂರ್ವಾಗ್ರಹ ಪೀಡಿತ? ಉದ್ದಕ್ಕೆ ಕೊಟ್ಟಿದ್ದಾರೆ ಸಾಕ್ಷಿನ, ನೀವು ನೋಡಿರ್ಬೋದು. ನಾನು ನಿಮ್ಮಲ್ಲಿ ಒಂದು ಮನವಿ, ನೋಡಿಲ್ಲದೆ ಹೋದರೆ ಯಾವುದಾದ್ರು ಸೆಲೆಕ್ಟ್ ಮಾಡಿ, ನಿಮ್ಮದ ಕ್ಷೇತ್ರದ ಮೊದಲು ಮಾಡಿ. ಫ್ರೀಡಮ್ ಆಫ್ ದಿ ಮೀಡಿಯಾ, ಪ್ರೆಸ್ದು. The highest number of journalists arrested apart from dictatorial regimes are in India. ಇದೆಂಥ ಡೆಮಾಕ್ರಸಿ ಇದು? ಇದನ್ನೇ ಸ್ಟೇಟ್ ಅಂತ ಹೇಳೋದು. ಸ್ಟೇಟಲ್ಲಿ ಏನು ಅಂದರೆ ಈ ಪರ್ಮನೆಂಟ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ. ಅದು ನನಗೇನಪ್ಪ, ನನಗನ್ಸುತ್ತೆ, ನಾನು ಅಹಂಭಾವದಿಂದ ಖಂಡಿತ ಮಾತಾಡ್ತಿಲ್ಲ. ಅದು ನೋಡಿದಾಗ ಎಲ್ಲ ಪತ್ರಿಕೆಲ್ಲೂ ನೋಡಿದೆ, ಕನ್ನಡ, ಇಂಗ್ಲೀಷು, ಆಮೇಲೆ ಹಿಂದೂಸ್ತಾನ್ ಟೈಮ್ ತರಿಸ್ಕೊಂಡೆ, ಇದರಲ್ಲೆಲ್ಲ ನೋಡಿದೆ. ಆವತ್ತಾಗಿದ್ದ ರಿಪೋರ್ಟು ನಡ್ಡಾ ಅವರು ಮತ್ತು ಅಮಿತ್ ಮಾಳ್ವೆ, ಐ ಡೋಂಟ್ ಥಿಂಕ್ ದೇ ಅಂಡರ್ಸ್ಟುಡ್ ವಾಟ್ ಇಟ್ ವಾಸ್. ನಿಜವಾಗ್ಲೂ ಆನೆಸ್ಟಾಗಿ ಹೇಳಬೇಕಾದ್ರೆ ಅಹಂಭಾವದಿಂದ ಹೇಳ್ತಿಲ್ಲ. ಯಾಕೆಂದರೆ ಸ್ಟೇಟ್ ಅನ್ನೋದಲ್ಲಿ ಹಲವಾರು, ಪ್ರಭುತ್ವದಲ್ಲಿ ಹಲವಾರು ಪರ್ಮನೆಂಟ್ ಇನ್ಸ್ಟಿಟ್ಯೂಷನ್ಸ್ ಇರ್ತವೆ. ದ್ಯಾಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಪರ್ಮನೆಂಟ್ ಇನ್ಸ್ಟಿಟ್ಯೂಷನ್ಸು ಸ್ಟೇಟ್ದು. ಸರ್ಕಾರದಾದರೆ ಇವತ್ತೊಂದು ಮಾಡ್ತೀರಿ, ನಾಳೆ ಬೇಕಾದ್ರೆ ಕಿತ್ತು ಬೀಸಾಕ್ತೀರಿ ಅಲ್ವಾ? ಇದು ಪರ್ಮನೆಂಟ್ ಇನ್ಸ್ಟಿಟ್ಯೂಷನ್. ಏನು ಹಾಗಂದರೆ ಪರ್ಮನೆಂಟ್ ಅಂದರೆ ಬ್ಯೂರೋಕ್ರಸಿ, ಆಡಳಿತ ವರ್ಗ, ಪೊಲೀಸ್, ಕೋರ್ಟ್ಸ್, ಮಿಲಿಟರಿ, ಕಮ್ಯುನಿಟಿ ಲೈಫ್ ಆರ್ಗನೈಸ್ ಮಾಡೋರು, ಇದೆಲ್ಲ ಇದು ಪ್ರಭುತ್ವಕ್ಕೆ ಸಂಬಂಧಪಟ್ಟಿದ್ದು. ಇದು ಸರ್ಕಾರ ಮಾತ್ರ ಅಲ್ಲ. ಇದನ್ನು ಒಂದು ನೇಷನ್ ಅಂತಲೋ ಒಂದು ಸ್ಟೇಟ್ ಅಂತ ಹೇಳ್ಕೋಬೋದು. ಅದರೊಳಗಡೆ ಸಾವರೆಂಟಿ ಇದೆ. ಈಗ ಮೋದಿ ಸರ್ಕಾರವೂ ಅವರು ಎಲೆಕ್ಟೆಡ್ ಅಂತ ಹೇಳ್ಕೊಂಡಿದೆ. ನಮಗೆ ಸಾವರೆಂಟಿ ಇದೆ, ನಾವೇನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು ಅಂದರೆ ಲಿಬ್ರಲ್ ಡೆಮೊಕ್ರ್ಯಾಟಿಕಲ್ಲಿ, ಟ್ರೆಡಿಷನಲ್ಲಿ ಅವರಿನ್ನೂ ಅದೇ ಹೇಳ್ತಾರಲ್ಲ, ನಮ್ಮ ಸಂವಿಧಾನ ಸಂಪೂರ್ಣ ಲಿಬರ್ಟೇರಿಯನ್, ಲಿಬ್ರಲ್ ಡೆಮೊಕ್ರ್ಯಾಟಿಕ್ ಕಾನ್ಸ್ಟಿಟ್ಯೂಷನ್ ಇಂಡಿಯಾದು. ಡಾಕ್ಟರ್ ಅಂಬೇಡ್ಕರು, ಇವರೆಲ್ಲ BN ರಾವ್, ನೆಹರು ಎಲ್ಲ ಕೂತ್ಕೊಂಡು ವರ್ಷಗಟ್ಟಲೆ ವರ್ಕ್ ಮಾಡಿದ್ರಲ್ಲ, ಅದು ಲಿಬ್ರಲ್ ಡೆಮೋಕ್ರಸಿ ಇದೆ. ಅದು ಎಲ್ಲಿ ಉಳಿಸ್ಕೊಂಡಿದ್ದೇವೆ ನಾವು ಲಿಬ್ರಲ್ ಡೆಮೋಕ್ರಸಿ ಇದೆ. ಇವತ್ತು ಸರ್ಕಾರ ಏನು ಬೇಕು ಏನು ಮಾಡುತ್ತೆ, ಇನ್ಕ್ಲೂಡಿಂಗ್ ಮೋದಿ ಗೌರ್ಮೆಂಟ್, ಇಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟ್, ಅದನ್ನು ಎನ್ಫೋರ್ಸ್ ಮಾಡೋದವರು ಮಾಡ್ಬೋದು. ಅದು ಎಲ್ಲ ಸಮಾಜದ ಎಲ್ಲ
ನಾಗರಿಕರ ಮೇಲೂ ಅದು ಬೈಂಡಿಂಗ್, ಅದು ನಾನು ಪ್ರಶ್ನೆ ಮಾಡ್ತಿಲ್ಲ, ಅದಿರಲಿ, ಅದು ಡೆಫಿನಿಷನ್ ಸಂಬಂಧಪಟ್ಟಿದ್ದು. ಅದನ್ನು ಎನ್ಫೋರ್ಸ್ ಮಾಡ್ಬೋದು ಲೆಜಿಸ್ಲೇಚರ್ ಮೂಲಕ, ಪೊಲೀಸ್ ಮೂಲಕ, ಕೋರ್ಟ್ಗಳ ಮೂಲಕ. ಆ ಎನ್ಫೋರ್ಸ್ಮೆಂಟ್ ಇದು ಕೂಡ ಅವರಿಗಿದೆ. ಆ ಎನ್ಫೋರ್ಸ್ಮೆಂಟಲ್ಲಿ ಇವ್ರಿಗೆ ಏನಿದೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದೆ, ಫಿನಾನ್ಸ್ ಮಿನಿಸ್ಟ್ರಿದೆ, CBI ಇದೆ, ಆರ್ಬಿಟ್ರರಿ ಪವರ್ಸು, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಸೆಡಿಷನ್. ನಿಮ್ಗೆ ಗೊತ್ತಿರ್ಬೋದು ಈಗಾಗಲೇ ಇಲ್ಲಿವರೆಗೆ 2015 ಅವರು 2014 ಬಂದರು, 15 ಇಯರಿಂದ 24ವರೆಗೂ ಕೂಡ CBI ಇನ್ವೆಸ್ಟಿಗೇಟ್ ಮಾಡಿರೋದು, ಚಾರ್ಜ್ ಮಾಡಿರೋದು, ED ಮಾಡಿರೋದು ಸುಮಾರು 80% ಎಲ್ಲವೂ ವಿರೋಧ ಪಕ್ಷಗಳ ನಾಯಕರ ಮೇಲೆ. ಅಂದರೆ ಇದು ಲಿಬರಲ್ ಡೆಮೊಕ್ರಾಟಿಕ್ ಸ್ಟೇಟ್ ಅಲ್ಲ. ಇದು ಅವ್ರು ಏನು ಬೇಕಾ ಮೂಗಿನ ನೇರಕ್ಕೆ ಮಾತ್ರ ಮಾಡಿಕೊಡೋದು ಮಾಡ್ತಾ ಇದ್ದಾರೆ. ಸೊ ಸೆಡಿಷನ್ದು ಅಷ್ಟೇ ಮಾಡಿ 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 ಅವರಿಬ್ಬರು ಜೈಲಿನಲ್ಲೇ ಸತ್ಬಿಟ್ರಲ್ಲ ಪಾಪ. ಆ ವಿಲ್ಸನ್ ಅನ್ನೋರು, ಆ ಸಾಯಿಬಾಬಾನೋ ಹೊರಗಡೆ ಬಂದರು, ಬಟ್ ತೀರ್ಕೊಂಡು. ಈಗ ಇತ್ತೀಚೆಗೆ ಹೊಸ ಚೀಫ್ ಜಸ್ಟಿಸ್ ಬಂದವರು ಅವರು ಹೇಳಿದರು, ಚಂದ್ರಚೂಡ್ ಮೇಡಮ್, ಇವರು 2-3 ಜಡ್ಜ್ಮೆಂಟಲ್ಲಿ ಏನು ಹೇಳಿದರು, ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಆಗಲಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಗಲಿ, CBI ಆಗಲಿ, ನೀವು ಏಕಾಏಕಿ ಕೇಳದೆ ಯಾರನ್ನು ಅರೆಸ್ಟ್ ಮಾಡೋಂಗಿಲ್ಲ ಅಂತ ರೂಲಿಂಗ್ ಕೊಟ್ಟಿದ್ದಾರೆ. ಈಗ ಈವನ್ ದೇ ಆರ್ ಎಂಟೈಟಲ್ಡ್ ಟು ನೋಟಿಸ್. ಇದನ್ನು ಸರ್ಕಾರ ಹೇಳಲ್ಲ, ನಾವು ಹೇಳಬೇಕು ಇಡೀ ದೇಶದಲ್ಲಿ. ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ, ಪ್ರಿವೆನ್ಷನ್ ಮನಿ ಲಾಂಡ್ರಿಂಗ್ ಆ್ಯಕ್ಟು, ಅನ್ಲಾಫುಲ್ ಆ್ಯಕ್ಟಿವಿಟಿ. ದೇರ್ ಇಸ್ ನೋ ವೇ ನೀವು ಹೋಗೋನು ಎಲ್ಲೋ ಇದ್ದೋ ನಮ್ಮ ಮನೆಯಲ್ಲೋ ಇನ್ನೆಲ್ಲೋ ಓಡಾಡ್ತಿದ್ದನ್ನು ಕರ್ಕೊಂಬಂದು ನಿನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ನೋಟಿಸ್ ಕೊಡಬೇಕು ಅವನಿಗೆ, ಯಾಕೆ ಮಾಡ್ತಿದ್ದೀವಿ ಅಂತ. ಆ ನೋಟಿಸ್ ಕೊಟ್ಟರೆ ಅದು ಕೋರ್ಟ್ಗೆ ಹೋಗುತ್ತೆ. ನೋಟಿಸ್ ಅವ್ನು ಡಿಫೆಂಡ್ ಮಾಡ್ಕೋಬೋದು. ಅದನ್ನು ಮಾಡ್ತಿಲ್ಲ ಅವರು, ಆಯಿತಾ. ಇದು ಸ್ಟೇಟಿನ ಈ ಪ್ರಭುತ್ವದ ಒಂದು ಗುಣ ಈಗ ನಡೀತಿರೋದಿಲ್ಲ. 2014-15 ಮೇಲೆ ಮೋದಿ ಅವರು ಸಂಪೂರ್ಣ ಕಂಟ್ರೋಲ್ ತೊಗೊಂಡಿದ್ದಾರೆ. ನಮ್ಮ ದೇಶದ ಈ ಎಲ್ಲ ಸಂಸ್ಥೆಗಳ ವಿರುದ್ಧ ಹೇಳಿದ್ನಲ್ಲ, 6-7 ಸಂಸ್ಥೆ ಇನ್ನೂ ಇದೆ. ಎಲೆಕ್ಷನ್ ಕಮಿಷನ್ಗೆ ಯಾವ ಇಂಡಿಪೆಂಡೆನ್ಸ್ ಇದೆ ಇವತ್ತು? ಆ EVMದನ್ನು ಇಷ್ಟೆಲ್ಲ ತರಲೆ ಮಾಡ್ಕೋಬೇಕಾ? ಇಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸಲ್ಲಿ ಮಾಡಿದ್ದು, ನಾನು ಆವಾಗ BELL ಒಂದು ಭಾಳ ದೊಡ್ಡ ಯೂನಿಯನ್ಗೆ ಅಧ್ಯಕ್ಷನಾಗಿ ಕರ್ಕೊಂಡು ಹೋಗ್ಬಿಟ್ಟಿದ್ರು. ನನಗೆ 13,000 ಜನ ವರ್ಕರ್ಸ್ ಇದ್ದಿತ್ತು. ನಾನು ಅಧ್ಯಕ್ಷ ಎಲೆಕ್ಷನಲ್ಲಿ. ಫಸ್ಟ್ EVM ಎಕ್ಸಿಬಿಷನ್ ನಾನು ಸೆಂಟ್ರಲ್ ಕಾಲೇಜ್ ಸೆನೆಟ್ ಹಾಲಲ್ಲಿ ಮಾಡಿದ್ದೆ. ಡೌಟ್ಫುಲ್ ಆಗಿದ್ದಾರೆ ಜನ. ಇದು ಮಾಡಿಸಿ, ನೀವು ಎಕ್ಸಿಬಿಷನ್ ಮಾಡಿಸಿ, ನೀವು ಡಿಫೆಂಡ್ ಮಾಡೋದಿಲ್ಲ. ನೀವು ಎಲೆಕ್ಷನ್ ಗೆದ್ದಾಗ ಸುಮ್ಮನೆ ಇರ್ತೀರಿ, ಸೋತಾಗ ಮೆಷಿನ್ ಅಂತ ಹೇಳ್ತೀರಿ. ಅದು ಇರ್ಬೋದು, ಅವಕಾಶವಾದಿತನ ಇರ್ಬೋದು ಕೆಲವು ಪಾರ್ಟಿಗಳಿಗೆ. ಬಟ್ ಅಷ್ಟು ಮಾತ್ರ ಸಾಕಾಗಲ್ಲ ಅನಿಸುತ್ತೆ. ಮತ್ತು ಏನೇ ಹೇಳಿದ್ರು ಕೂಡ ನೀವು ಕಾನೂನು ಸುವ್ಯವಸ್ಥೆ ವಿರೋಧ ಮಾಡ್ತಾ ಇದ್ದೀರಿ. ಸ್ಟೇಟ್ನ ಅಟ್ಯಾಕ್ ಮಾಡಿದ್ರು ಅಂತ ಈ ಅಮಿತ್ ಮಾಳವೀಯ ಅವರು ಹೇಳಿದಲ್ಲ. ಜಯಪ್ರಕಾಶ್ ನಾರಾಯಣ್ ಅವರು ಏನಪ್ಪ ಮಾಡಿದ್ದು? ಜಯಪ್ರಕಾಶ್ ನಾರಾಯಣ್ ಅವರು ಮಾಡಿದ್ದೇನು? LK ಅದ್ವಾನಿ ಅವರ ಆಟೋಬಯೋಗ್ರಫಿ ಬರೆದಿದ್ದಾರೆ. ನಮ್ಗಳೊಂದು ದೊಡ್ಡ ಅವಕಾಶ ಕಾಣ್ತೀವಿ JP ಮೂವ್ಮೆಂಟಲ್ಲಿ, ನಾವು ಹೋಗಿ ಸೇರ್ಕೊಂಡ್ವಿ ಅಂತ. ಅವರೇ ಬರೆದಿದ್ದಾರೆ ಅವ್ರ ಆಟೋಬಯೋಗ್ರಫಿಲಿ. ನಾನು ನೋಡಿರೋದು, ಓದಿರೋದು. ಅದು ಅವಕಾಶವಾದಿತನ ಅಲ್ವಾ? ಜಯಪ್ರಕಾಶ್ ಅವರು AG ನೂರಾನಿ ಬರೆದಿರೋದಲ್ಲಿ ಹೇಳ್ತಾರೆ RSS ಬಗ್ಗೆ. ಲೋಹಿಯಾ ಕೂಡ ಸ್ವಲ್ಪ ಅವಕಾಶವಾದಿತನ ಇತ್ತು. JP ಖಂಡಿತ ಇರಲಿಲ್ಲ. ಬಟ್ ಫೇಟಲ್ ಮಿಸ್ಟೇಕ್ ಮಾಡಿಬಿಟ್ಟು, ನೀವು ಬನ್ನಿ ನಮ್ಮ ಜೊತೆ ಸೇರಿಕೊಡ್ರಿ. RSSನವ್ರಿಗೆ ಜನಸಂಘ ಅವಾಗಿದ್ದು, BJP ಜನಸಂಘ. ಕಡೆಗೆ ಏನಾಯಿತು? ದೆ ಟುಕ್ ಓವರ್ ದ ಹೋಲ್ ಮೂವ್ಮೆಂಟ್. ಬೆಳೆದರು, ಬೃಹದಾಕಾರವಾಗಿ ಬೆಳೆದ್ಬಿಟ್ರು. ಸೊ ಇದು ಭಾಳ ಇದೆ. ಅದಕ್ಕೇ ರಾಹುಲ್ ಹೇಳಿದ್ದು 2 ಪಾಯಿಂಟ್ ಮಾತ್ರ ನೋಡಿ. ಒಂದು, ದಿ BJP and RSS have captured every single institution in this country. ನಾನು ಉದಾಹರಣೆ ಕೊಟ್ಟು CBI ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಆಂಧ್ರದಲ್ಲಿ ಒಂದು ಕೇಸ್ ಆಯಿತು 1 ವರ್ಷದಿಂದ. ಹನುಮಂತ ಅಂದರೆ ಅವನು ಯಾರೋ ಒಬ್ಬ
ಬಿ ಜೆ ಪಿಲಿದೆ, ಅಪಾರ ಶ್ರೀಮಂತ. ಅವನ ಹೆಸರು ಮರ್ತೋಯ್ತಪ್ಪ, ನನ್ನ ಫೈಲಲ್ಲೆಲ್ಲೋ ಇದೆ. ಅಪಾರ ಶ್ರೀಮಂತ. ಅಲ್ಲಿ ಏನೋ ತೊಂದರೆ ಆಯಿತು, ಅವ್ನು ಬಿಟ್ಬಿಟ್ಟು ಕಾಂಗ್ರೆಸ್ ಸೇರಿಬಿಟ್ಟ. 2 ದಿವಸದ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವನ ಆಫೀಸ್ಗೆ ಹೋಗಿ ಅವನು ಅರೆಸ್ಟ್ ಮಾಡ್ತಾರೆ ಬಿ ಜೆ ಪಿ. 2 ದಿವಸದ ಮೇಲೆ 48 ಅವರ್ಸ್. ಇದು ಯಾವ ರೀತಿ ನೀತಿ ಹೇಳಿದ್ರು? ಅದನ್ನ ಹೇಳಿದ್ದರು ಅವರು. ನಾವು RSS BJP ಮಾತ್ರ ಫೈಟ್ ಮಾಡಬಾರ್ದು, ವಿ ಆರ್ ಫೈಟಿಂಗ್, ವಿ ಆರ್ ಕಂಪೆಲ್ ಟು ಫೈಟ್ ದಿ ಇಂಡಿಯನ್ ಸ್ಟೇಟ್ ಅಂತ. ಇವರು ಈ ದಡ್ರು, ಇವ್ರಿಗೆ ಅರ್ಥವಾಗದೇ ಸ್ಟೇಟ್ ಅಂದರೆ ಏನು, ಇಡೀ ನಮ್ಮ ಫ್ಲ್ಯಾಗು, ನಮ್ಮ ಇಂಡಿಪೆಂಡೆನ್ಸ್ ಎಲ್ಲ ಅಟ್ಯಾಕ್ ಮಾಡ್ತೀವಿ. ಇಂಡಿಪೆಂಡೆನ್ಸ್ ಅಟ್ಯಾಕ್ ಮಾಡಿದ ಮೋಹನ್ ಭಾಗವತ್ ಬಹುಶಃ ಹನುಮಂತ ಇನ್ನೂರು ಹೇಳ್ಬೋದು. ಅದು ರಾಮ ಇದು ಎಂಥದ್ದು ಅಯೋಧ್ಯೆ ಎಸ್ಟಾಬ್ಲಿಷ್ ಆಗಿದ್ದ ದಿವಸ ಮಾತ್ರ ನಿಜವಾದ ಇಂಡಿಪೆಂಡೆನ್ಸ್ ಅಂತ ಒಂದು. ಅಲ್ಲಿ ಮಾತಾಡೋವಲ್ಲೇ ಇನ್ನೊಂದು. ಮೋಹನ್ ಭಾಗವತ್ ಅವರು ಭಾಳ ವಿತ್ ಗ್ರೇಟ್ ರೆಸ್ಪೆಕ್ಟ್ ಹೇಳ್ತೀನಿ. ಅವರು ಸಿಂಪಲ್ ಲಿವಿಂಗ್ ಇರ್ಬೋದು, ಎಲ್ಲ ಇರ್ಬೋದು. ಗೋಲ್ವಾಲ್ಕರ್, ಹೆಡ್ಗೆವಾರ್ ಅವರ ಸಂಪೂರ್ಣ ಫಾಲೋವರ್ ಅವರು 6 ತಿಂಗಳಿಗೊಂದ್ಸರಿ ಅವಕಾಶವಾದಿ ರೀತಿಯಲ್ಲಿ ಅವರ ಹೇಳಿಕೆಯನ್ನು ಬದಲಾಯಿಸ್ತಾರೆ. ಅವರ ಮದರ್ ತೆರೇಸಾ ಬಗ್ಗೆ ಹೇಳಿದ್ದು ನೋಡಿದ್ರೆ ನೀವು, ಡಿಸ್ಗ್ರೇಸ್ಫುಲ್ ಅದು. ಮದರ್ ತೆರೇಸಾಗ ಒಂದು ಹಿಡನ್ ಅಜೆಂಡಾ ಇದೆ. ಈ ದೇಶಕ್ಕೆ ಬಂದು ಬಡವರಿಗೆ ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ, ಬಟ್ ಕನ್ವರ್ಟ್ ಮಾಡಬೇಕು ಕ್ರಿಶ್ಚಿಯಾನಿಟಿಗೆ. 2 ವರ್ಷ ಆಕೆ ಈಸ್ಟ್ ಯುರೋಪಿಯನ್ ಕಂಟ್ರಿಲಿ ಇದ್ಲು. ಅಲ್ಲಿ ಎಲ್ಲ ರೋಮನ್ ಕ್ಯಾಥಲಿಕ್ಸು, ಕನ್ವರ್ಷನ್ ಪ್ರಶ್ನೆ ಇದ್ದಿಲ್ಲ. ಅಲ್ಲಿ ಕೆಲಸ ಮಾಡಿದ್ರು ಬಡವರು ಕೊಡೋರು. ಒಂದು ಸ್ವಲ್ಪ ದಿವಸ ಆದಮೇಲೆ ಇವರು ಖುರೇಶಿ ಇದ್ದರು, ಚೀಫ್ ಎಲೆಕ್ಷನ್ ಕಮಿಷನರು. ಮತ್ತು ಇನ್ನೊಬ್ಬರು ಬರೆದ ಮೇಲೆ ಇವರು, ಇಲ್ಲ ಅದು ಆ ಥರ ಅಲ್ಲ ನಾನು ಅಂದ್ಕೊಂಡಿದ್ದು ಅಂತ ಭಾಗವತ್. ಒಂದು ಒಳ್ಳೆ ಇಂಟರ್ವ್ಯೂ ಇದೆ ನೋಡಿ ನೀವು ದಯವಿಟ್ಟು, ಕರಣ್ ಥಾಪರ್ದು ಇಂಟರ್ವ್ಯೂದು ಪಬ್ಲಿಷ್ ಆಗಿರೋದಿದೆ. ಅದರಲ್ಲಿ ಖುರೇಶಿ ಮತ್ತು ಜಂಗ್ ಅಂತ ಲೆಫ್ಟಿನೆಂಟ್ ಗವರ್ನರ್ ಅದು ಯೂಟ್ಯೂಬಲ್ಲಿ, ಪ್ಲಸ್ ಇವರು ಮೋಹನ್ ಭಾಗವತ್. ಚೆನ್ನಾಗಿದೆ. ಈಗ ಒಂದು ವರ್ಷ ಆಗಿದೆ ಅಷ್ಟು ಬಂದು. ಇವ್ರದ್ದು ಬಹಳ ಇದೆ, ಇವ್ರದ್ದು ಇವರ ಅವತಾರಗಳು. ಇದನ್ನು ಬಚ್ಚಿಡ್ತಾರೆ. ರಾಹುಲ್ ಗಾಂಧಿ ಪ್ರತಿ ಮೀಟಿಂಗಲ್ಲೂ ಇದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ. ಈಗ ನಾವೇನೋ ಅಪರೂಪಕ್ಕೆ ಹೇಳ್ಬೋದು. ನೋಡಿ, ಈ ಸರ್ಕಾರದವರು ಹೇಟ್ ಸ್ಪೀಚ್, ಮೋದಿ ಸರ್ಕಾರದವರು ಹೇಟ್ ಸ್ಪೀಚ್, ದ್ವೇಷದ್ದು ಭಾಷಣಗಳು ಈಸ್ ವೆರಿ ಡಿಫ್ರೆಂಟ್ ಫ್ರಾಮ್ ದೇಶದ್ರೋಹ, ಸೆಡಿಷನ್ ಸ್ಪೀಚ್ ಅಂತಾರಲ್ಲ. ಅಲ್ಲ, ಸಾರಿ, ಇಸ್ ನಾಟ್ ಡಿಫ್ರೆಂಟ್, ಸಾರಿ, 2 ಒಂದೇ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ರೂಲಿಂಗಲ್ಲಿ 2 ಒಂದಲ್ಲ, ಅದು ಬೇರೆ ಬೇರೆ ಅಂತ ಹೇಳಿದ್ರು. ಇದರಲ್ಲಿ ಬಂದು ಸುಪ್ರೀಂ ಕೋರ್ಟ್, ಹೇಟ್ ಸ್ಪೀಚ್ ಈಸ್ ನಾಟ್ ದಿ ಸೇಮ್ as ಸೆಡಿಷನ್. ಎಷ್ಟಾಗಿದೆ ರೀ ಈ ಥರದ್ದು, ಒಂದಾದ್ಮೇಲೆ ಒಂದು. ನಿಮಗೆ ಹೇಳಿದ ರಿಲಿಜಿಯಸ್ ಫ್ರೀಡಮ್ದು ಯುನೈಟೆಡ್ ನೇಷನ್ಸ್ ಕಮಿಷನ್ದು ಉದ್ದಕ್ಕಿದೆಯಾ, ಫಸ್ಟ್ ಅಪ್ಪದ ರಿಪೋರ್ಟ್ ಇದೆ ನೋಡಿ ನೀವು. ಇಲ್ಲಿಲ್ಲ, ಆ ಫ್ರೀಡಮ್ ಇಲ್ಲ. ಸುಮ್ಮನೆ ಒಂದು 4-5 ತೊಗೊಂಬಂದೆ ನಾನು, ಇಷ್ಟಿದೆ ವಂಚದು. ಜರ್ನಲಿಸ್ಟ್ ಬಾಡೀಸು, ನೀವು ದಯವಿಟ್ಟು ನಿಮಗೆ ಅಪೀಲ್ ಮಾಡ್ತೀನಿ, ನೀವು ಓದಬೇಕು. ನೀವು ರಿಪೋರ್ಟರ್ಸ್ ಆದರೂ ಕೂಡ ನೀವೇನು ಮಾಡೋಕ್ಕೆ ಆಗದೇ ಇದ್ದರೂ ಕೂಡ ಪರವಾಗಿಲ್ಲ. ಅದಕ್ಕೆ ನೀವು ಬೇರೆಯವ್ರಿಗಿಂತ ಸ್ವಲ್ಪ ಹೆಚ್ಚು ವಿಚಾರ ತಿಳಿದಿರ್ತೀರಿ ಪ್ರಪಂಚಕ್ಕೆ, ನೀವು ಇದು ತಿಳ್ಕೋಬೇಕು. ನೋಡಿ, ಜರ್ನಲಿಸ್ಟ್ ಬಾಡೀಸ್ ಇಲ್ಲಿ ಈ ದೇಶದಲ್ಲಿ 2024 ಅಕ್ಟೋಬರ್ನಲ್ಲಿ ಹೇಳಿರೋದು, ವಿ ಪ್ಲೆಡ್ಜ್ ಟು ರೆಸಿಸ್ಟ್ ಅಟ್ಯಾಕ್ಸ್ ಆನ್ ದಿ ಫ್ರೀಡಮ್ ಆಫ್ ಮೀಡಿಯಾ. ಒಂದು ಜಾಯಿಂಟ್ ರೆಸಲ್ಯೂಷನ್ ಮಾಡಿದ್ದಾರೆ ಅವರು. ದ ರೈಟ್ ಟು ಲೈಫ್, ಅ ಫಂಡಮೆಂಟಲ್ ಕಾನ್ಸ್ಟಿಟ್ಯೂಷನಲ್ ರೈಟ್, ಕೆನಾಟ್ ಎಕ್ಸಿಸ್ಟ್ ವಿತೌಟ್ ದಿ ರೈಟ್ ಟು ವರ್ಕ್. ನಿಮ್ಮ ಪೆನ್ ಕಿತ್ಕೊಳ್ಳೋದು, ನಿಮ್ಮ ಪೇಪರ್ ಕಿತ್ಕೊಳ್ಳೋದು, ನಿಮ್ಮ ಮೊಬೈಲ್ ಕಿತ್ಕೊಂಡ್ಮೇಲೆ ನಿಮಗೆ ಎಂಥ ರೈಟ್ ಟು ವರ್ಕ್ ಇದೆ ನಿಮಗೆ? ಸೊ ಇದೆಲ್ಲ ಇದೆ. ಅದರಲ್ಲಿ ಈ ಅಕ್ಟೋಬರ್ 4th ಇದರಲ್ಲಿ ಎನ್ ರಾಮ್ ಮಾತಾಡಿದ್ದಾರೆ. ಇನ್ನೂ 2-3 ಜನ ಭಾಳ ಚೆನ್ನಾಗಿದೆ ರಿಪೋರ್ಟ್ ನೋಡಿ. ಅದು ಫ್ರ್ಯಾಂಕ್ ಆಗಿ ಉದಾಹರಣೆಗಳು ಕೊಟ್ಟು ಮಾತಾಡೋದು, ಬರೀ ಗಾಳಿಲಿ ಹೇಳಿದ್ದಲ್ಲ. ಇವರು ಹೇಳ್ತಾರೆ, ಭಾಗವತ್ ಅವರು, ಇನ್ನೊಬ್ಬ, ದೇರ್ ಶುಡ್ ಬಿ ನೋ ಲಿಂಚಿಂಗ್ ಸೇ ಸೀನಿಯರ್ RSS ಫಂಕ್ಷನರಿ. ಇದು ಹಿಪಾಕ್ರಸಿ ಅಲ್ವಾ? ಇಷ್ಟು ವರ್ಷ ಲಿಂಚಿಂಗ್ ಮಾಡಿ ಜನನ ಸಾಯಿಸಿದ್ರಿ ನೀವು, ಬೇರೆ ಬೇರೆ ಕಾರಣಕ್ಕೆ. ಗೋವುಗಳನ್ನು ತೊಗೊಂಡೋಗಿ ಸೆಟ್ಟು ಹೋದ್ರು, ಮುಸ್ಲಿಮನ್ ಮದುವೆ ಆಗಕ್ಕೆ ಹೋದ್ಲು, ಅವನು ಬಂದು ಇನ್ಯಾರನೋ ಮದುವೆ, ಇದೆಲ್ಲ ಲಿಂಚಿಂಗ್. ಈಗ ಹೇಳ್ತಾರೆ ಇದು ಸೆಪ್ಟೆಂಬರ್ 24 ಹನುಮಂತನವರೇ ಇತ್ತೀಚಿನ ನೋ ಲಿಂಚಿಂಗ್. ದೇರ್ ಶುಡ್ ಬಿ ನೋ ಲಿಂಚಿಂಗ್ ಸೇ ಸೀನಿಯರ್ RSS ಫಂಕ್ಷನ್.
ಇವರು ಗೊತ್ತು ಅದು ಹೇಳ್ಕೊಂಡಿದ್ದಿಲ್ಲ ಕೆಲವೇ ತಿಂಗಳ ಹಿಂದೆ. ಇಲ್ಲ ಇದು ನಿಲ್ಲಿಸ್ಬಿಡ್ಬೇಕು, ನಾವೆಲ್ಲ ಒಟ್ಟಿಗೆ ಇರಬೇಕು, ಹಿಂಗೆ ಅಟ್ಯಾಕ್ ಮಾಡಬಾರ್ದು ಮಣ್ಣು ಮುಸಿ. ಒನ್ ನೇಷನ್ ಒನ್ ಎಲೆಕ್ಷನ್, ನಾನು ಲಾಸ್ಟ್ ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇರೋದು. ನಾನು ಎಲ್ಲ ಕಡೆನೂ ಹುಡುಕಿ ಶೋಧಿಸಿ ಓದ್ಕೊಂಡಿದ್ದೀನಪ್ಪ. ವೆಸ್ಟರ್ನ್ ಡೆಮಾಕ್ರಸಿ, ಯುರೋಪಿಯನ್ ಡೆಮಾಕ್ರಸಿ, ಈ ಕಡೆ ಸೌತ್ ಅಮೆರಿಕನ್ದು, ಇಲ್ಲೆಲ್ಲೂ ಕೂಡ ಈ ಥರ ಒಂದು ಪ್ರೋಗ್ರಾಮ್ನ ಒನ್ ನೇಷನ್ ಒನ್ ಎಲೆಕ್ಷನ್ ಗಂಟ್ಲಲ್ಲಿ ತುರುಕೋ ಕೆಲಸ ಮಾಡಿಲ್ಲ ಇವರು ಮಾಡ್ತಾಯಿದ್ರು. ಸಣ್ಣ ಪುಟ್ಟ ಪಾರ್ಟಿಗಳು ನಿರ್ನಾಮ ಆಗೋಗ್ತವೆ. ಬೇಕು ಸಣ್ಣ ಪುಟ್ಟ ಪಾರ್ಟಿಗಳು, ಅವರು ರೆಪ್ರೆಸೆಂಟ್ ಮಾಡೋದೇ ಒಂದು ಸಣ್ಣ ಗ್ರೂಪ್ದು, ನಿರ್ಗತಿಕರು ಇವ್ರನ್ನ ಮಾಡೋ ಸಣ್ಣ ಇದು ಭಾಳ ಇದೆ ಗ್ರೂಪ್ಗಳು. ಇಲ್ಲಿ ಮಾತ್ರ ಅಲ್ಲ, ಬಿಹಾರದಲ್ಲಿದೆ, ಮಧ್ಯಪ್ರದೇಶದಲ್ಲಿದೆ, ವೆಸ್ಟ್ ಬೆಂಗಾಲ್ನಲ್ಲಿದೆ. ಈಗ ಅದನ್ನೆಲ್ಲ ಕೊಂದುಬಿಡ್ತಾರೆ. ಸೊ ಅದಕ್ಕೆ ಸೆಕ್ರೆಟರಿ ಜನರಲ್ ಆಗಿದ್ದರು ಲೋಕಸಭೆಗೆ PDT ಆಚಾರಿ ಅಂತ ನೀವು ಕೇಳಿರ್ತೀರ ಹೆಸರು. PDT ಆಚಾರಿ ಅವರೊಂದು ದೊಡ್ಡ ಲೇಖನ ಬರೆದಿದ್ದಾರೆ ಎಡಿಟೋರಿಯಲ್ ಪೇಜಲ್ಲಿ, ದಿ ಮಿಸ್ಪ್ಲೇಸ್ ಮೂವ್ ಆಫ್ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ. ಅದು 2024 ಸೆಪ್ಟೆಂಬರು. ಇದು ಬೇಕಾಷ್ಟಿದೆ ಬಿಡಿ, ಬೇರೆ ನಾನು ಸುಮ್ಮನೆ ಇದೊಂದು ತಂದೆ. ಆಮೇಲೆ ಈ ಸೈಮಲ್ಟೇನಿಯಸ್ ಎಲೆಕ್ಷನ್ನು ಆ್ಯಂಟಿ ಫೆಡ್ರಲಿಸಮ್ ಇದು ಕ್ಲಿಯರ್ಲಿ. ಇವ್ರಿಗೇನು ಧ್ವನಿನೇ ಇಲ್ಲ. ಇವತ್ತು ಬಂದಿದೆಯಲ್ಲ ಹೆಡ್ಲೈನ್ ನೋಡಿದ್ರ, ಯಾರೇನಾರು ಹೇಳ್ಕೊಳ್ಳಿ ನೀವು, ಒನ್ ನೇಷನ್ ಒನ್ ಎಲೆಕ್ಷನ್, ವಿ ಆರ್ ಬೌಂಡ್ ಟು ಡೂ ದಟ್, ವಿಲ್ ಗೋ ಹೆಡ್ ವಿತ್ ದಟ್ ಅಂತ ಹೇಳ್ಕೊಂಡಿದ್ದಾರೆ. ಸೊ ಇದು ಯಾವ ಲಿಬ್ರಲಿಸಮು, ಯಾವ ಇದು ಹೇಳಿ. ಸೊ ಕಡೇ ಪಾಯಿಂಟ್ ನಂದು, ಸ್ಟೇಟ್ಗೆ ಸೆಂಟ್ರಲ್ ಸ್ಟೇಟ್ ಅನ್ನೋದನ್ನು ಸ್ಕಾಲರ್ಸು 14ನೇ ಶತಮಾನದಿಂದನೇ ಮಾಡ್ಕೊಂಡು ಬಂದಿದ್ದಾರೆ. ಸ್ಟೇಟ್ ಅನ್ನೋದು ಒಂದು ಸೆಂಟ್ರಲ್, ಮೋಸ್ಟ್ ಇಂಪಾರ್ಟೆಂಟ್ ಸೆಂಟ್ರಲ್ ಕಾನ್ಸೆಪ್ಟ್ ಇನ್ ದಿ ಸ್ಟಡಿ ಆಫ್ ಪಾಲಿಟಿಕ್ಸ್ ಇಟ್ಸ್. ಅದು ಮಾಡ್ಕೊಂಬಿ ಇವರೆಲ್ಲದನ್ನು ರೆಡ್ಯೂಸ್ ಮಾಡ್ತಾ ಇದ್ದಾರೆ ಸಿಂಪಲ್ಲಾಗಿ. ಅದು ನೋಡಿ, ಈಗ ಇದರಲ್ಲಿ ಒಂದು ಸ್ಟೇಟ್ ಹೆಂಗಾಗತ್ತೆ, ಲೆಜಿಟಿಮೆಸಿ ಮಾಡಬೇಕು. ನಮ್ಗೆ ಅಥಾರಿಟಿ ಇದೆ, ನಮ್ಮ ಅದೇ ಇವ್ರು ಮಾಡೋದಲ್ಲ. ಈಗ CBI ಆಗ್ಬೋದು, ಇನ್ನೊಂದು ಆಗ್ಬೋದು, ಅದು ಇದು ಎಲ್ಲದನ್ನು ಮಾಡೋದಲ್ಲ. ಹಾಗೆ ಅಧಿಕಾರದಲ್ಲಿ ಏಕಸ್ವಾಮ್ಯತೆ ಇರಬೇಕು. ಅದು ಲಿಬ್ರಲ್ ಡೆಮೊಕ್ರಾಟಿಕ್ ರೆಜಿಮ್ ಅಲ್ಲ, ಅದು ಡೆಮೋಕ್ರಸಿ ಹೆಸರು. ಈಗ ಇನ್ಸಿಡೆಂಟಲಿ ನೀವೆಲ್ಲರೂ ಮಾತಾಡೋದಕ್ಕಿಂತ ನಾವೆಲ್ಲರೂ ಮಾತಾಡೋದಕ್ಕಿಂತ ಹೆಚ್ಚು ಸಂವಿಧಾನದ ಬಗ್ಗೆ ಮಾತಾಡ್ತಿರೋದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು. ನಿಜವಾಗ್ಲೂ ಪ್ರತಿದಿನ. ಅದಕ್ಕೆ ಅಂಬೇಡ್ಕರ್ ಅವ್ರು ಹೇಳಿದ್ದನ್ನು ನಾನು ಮಾಡಿದೆ ಎಲ್ಲ ಪತ್ರಿಕೆಯಲ್ಲಿ, ಇಂಪಾರ್ಟೆಂಟ್ ಪತ್ರಿಕೆಯಲ್ಲಿ ಬಂದಿವೆ. ಒಂದು 2 ತಿಂಗಳಾಯ್ತಾ, 1.5 ತಿಂಗಳು 2 ತಿಂಗಳು. ನವೆಂಬರ್ 4, 1948 ಮಾಡಿದ್ರು. ಬ್ರಿಲಿಯಂಟ್ ಸ್ಪೀಚ್ ಅವರು ಮಾಡಿದ್ರು. ಸಂವಿಧಾನವನ್ನು ಬದಲಾಯಿಸೋದು ಅನಗತ್ಯ, ನೀವು ಅದರೊಳಗಿರೋ ತಿರುಳನ್ನೆಲ್ಲ ಬದಲಾಯಿಸಿ ಕಿತ್ತಾಕ್ಬಿಡ್ಬೋದು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಮಾಡಿ ಸ್ಪೀಚ್ ಅವರು November 4, 1948. ಆ ಸೆಮಿನಾರ್ಲಿ MA ವಿದ್ಯಾರ್ಥಿಗಳಿಗೆ ಹೇಳೋಕ್ಕೆ ಹೋದಾಗಲೂ ಇದು ಹೇಳ್ತಿದ್ದೆ. ಬಟ್ ಇದು ಭಾಳ ಮುಖ್ಯ, ಇದು ಎಲ್ಲ ಕಡೆ ಕಲಿಸ್ತಿದ್ದೀನಿ. ಅದೇ ಮಾಡ್ತಿರೋದು ಇವರು. ಸಂವಿಧಾನ ಇಟ್ಕೊಂಡಿದ್ದಾರೆ. ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದು ಗ್ರೇಟ್, ನಾವೆಲ್ಲ ಕಾನ್ಸ್ಟಿಟ್ಯೂಷನ್ ಫಾಲೋವರ್ಸು. ಮಣ್ಣು ಏನು ಕಾನ್ಸ್ಟಿಟ್ಯೂಷನ್ ಫಾಲೋವರ್ಸ್? ಅಲ್ಲಿ ಇದು ಬದ್ದ ತಿರುಳೆಲ್ಲ ಕಿತ್ತಾಕ್ತಿದ್ದಾರೆ. ಈ ಥರ ಆಗ್ತಿದೆ. ಸ್ಟೇಟ್ ಅನ್ನೋದು ಫೇಲ್ ಆಗಿದೆ, ಇದಿಲ್ಲ ಇದು. ಸೊ ಅಂದರೆ ಅವರ ಆಲೋಚನೆ, ಪ್ರಚಾರ ಎಲ್ಲವೂ ಕೂಡ ವಿರೋಧ ಪಕ್ಷಗಳೇ ಮುಖ ಪರಚೋದಕ್ಕೆ ಮಾತ್ರ ಇರೋದವರು. ಕೇಂದ್ರದಲ್ಲಂತೂ 100%. ಅವನು ಯಾರೋ ಅನುರಾಗ್ ಠಾಕೂರ್ ಒಂದು ಮಿನಿಸ್ಟರ್ ಇದ್ದಾರೆ, ನೋಡಿದ್ರ? ಏನೋ ಸ್ಟೈಲಿಶ್ ಯಂಗ್ಸ್ಟರ್. ಆ ಮನುಷ್ಯ 3 ವರ್ಷದ ಕೆಳಗಡೆ ಈಸ್ಟ್ ಡೆಲ್ಲಿಯಲ್ಲಿ ಕಮ್ಯುನಲ್ ಕ್ಲಾಶ್ ಆಯಿತು. ಗೋಲಿ ಮಾರೋ ಅಂತ ಹೇಳಿದ್ರು. ಈ ಮನುಷ್ಯ ಪ್ರೆಸ್ ಮೀಟ್ ಮಾಡಿ, ಇವನು ಮಿನಿಸ್ಟ್ರು, ಉಸ್ಕೋ ಗೋಲಿ ಮಾರೋ ಅಂತನಲ್ಲ, ಅವನು ಇನ್ನೂ ಮಿನಿಸ್ಟ್ರು, ಈಗಲೂ ಮಿನಿಸ್ಟ್ರು. ಏನು ಒಂದು ಆತ್ಮ ಅನ್ನೋದೇ ಬೇಡೇನ್ರಿ? ಬರೀ ಈ ಥರ ಪವರ್ ಇದೆ ಅಂದ್ಬಿಟ್ಟು ಏನಾದ್ರು ನಡೆಸ್ತೀವಿ ನೀವು. ಆ ಯೋಗಿದು ನೋಡಿ, ಕಾವಿ ಬಟ್ಟೆ ಹಾಕ್ಕೊಂಡು ಅಲ್ಲಾಗ್ತಿರೋ ಅಷ್ಟು ರೇಪ್, ಅತ್ಯಾಚಾರ, ಮರ್ಡರು, ದಲಿತರ ವಿರುದ್ಧ ಅಟ್ಯಾಕ್ಸು, ಅದು ಇದೆ ನನ್ನ ಹತ್ರ. ಇವತ್ತು ಹುಡುಕ್ತ ಸಿಗಲಿಲ್ಲ ಎಷ್ಟಾಗಿದೆ ಅನ್ನೋದು. ದಿವಸ ಆಗ್ತಿದೆಯಲ್ಲ ಅಲ್ಲಿ, ಅದನ್ನು ಸೇರಿಸ್ಕೋಬೇಕು ಪ್ರತಿದಿನ. ಇವನು ಕಾವಿ ಬಟ್ಟೆ,
ಅದಕ್ಕೆ ನಾವು ಇವರು ಮಾತಾಡ್ಕೊಂಡು ಅವರೇ ಹೇಳಲಿ ಅದು. ಇಲ್ಲಿ ಕೆಲವರೆಲ್ಲ ಮುಖ್ಯಮಂತ್ರಿ ಆಗಬೇಕು ಅದು ಇದು ಅಂತ ಹೇಳಿದಾಗ ಅವನು ನಿಮ್ಮಂಥವ್ರು ಯಾರೋ ಮೈಕ್ ಹಿಡಿದು ಕೇಳ್ತೀರಿ, ಹೌದಾ ನೀವು ಮುಖ್ಯಮಂತ್ರಿ ಆಗಬೇಕು ಅಲ್ಲವೇ? ಹೌದು, ಯಾಕೆ ಆಗಬಾರ್ದು, ನಾವೇನು ಸನ್ಯಾಸಿಗಳ ಅಂತ. ಸನ್ಯಾಸಿಗಿರೋ ಗೌರವ, ಅವರ ಪಾತ್ರ, ಅವ್ರ ನಡತೆ ಎಲ್ಲ ಹೊಟ್ಟೋಗಿ ಭಾಳ ದಿವಸ ಹೋಯ್ತು. ಹನುಮಂತನವ್ರು ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಲಿ. ಸನ್ಯಾಸಿಗಳೇ ಪಾಲಿಟಿಷಿಯನ್ಸ್ ಆಗಿದ್ದಾರೆ, ಅವರೇ ರಿಸರ್ವೇಷನ್ ಚಳುವಳಿಯನ್ನು ಮುಂದೆ ಬಂದು ನಿಂತಾಗ ಇನ್ಯಾವ ಸನ್ಯಾಸಿ ಆಯಿತಾ? ಸೊ ಈಗ ನನಗೆ ಕರ್ನಾಟಕದಲ್ಲಿ ಒಂದು ಮಾತು ಹೇಳಿ ಮುಗಿಸ್ತೀನಿ. ಈಗಿರೋ ನಾಯಕರು ಯಾರೂ ಕೂಡ ಸೃಜನಾತ್ಮಕ ಸಲಹೆಗಳನ್ನು ಯಾವುದರಲ್ಲೂ ಕೊಡ್ತಿಲ್ಲ. ಈ ಗ್ಯಾರಂಟಿದಿತ್ತು, ಗ್ಯಾರಂಟಿ ಸ್ಕೀಮ್ಸ್ ನಾನು ಬರೆದಿದ್ದೀನಿ, ಅದಕ್ಕೆ ಬೇಕಾದಷ್ಟು ಫಿಗರ್ಸು ಎಲ್ಲ ತೊಗೊಂಡು ಬರ್ತಾನೆ ಇದೆ. ಅದನ್ನು ಕೆಲವು ಪತ್ರಿಕೆಗಳು ಪಬ್ಲಿಷ್ ಮಾಡೋದಿಲ್ಲ, ಏಕೆಂದರೆ ಅವ್ರಿಗೆ BJPನವರು ಪರ್ಮಿಷನ್ ಕೊಡೋದಿಲ್ಲ. ತುಂಬ ಜಸ್ಟಿಫೈಡ್ ಇದು ಅಂತ ಹೇಳಿ ಬರೆದು ಅಂಕಿ ಅಂಶಗಳು, ಬರೀ ಹೇಳಿಕೆಗಳೆಲ್ಲ. ಆಯಿತಾ? ಅದರಲ್ಲಿ ಸೃಜನಾತ್ಮಕ ಸಲಹೆ, ಕ್ರಿಯೇಟಿವ್ ಸಜೆಷನ್ ಏನಾಗಿರೋದು ಇವ್ರಿಗೆ. ಈಗ ರಾಜಣ್ಣ ಅವರು KN, DK ಶಿವಕುಮಾರ್, ಸಿದ್ದರಾಮಯ್ಯನವರು ಎಲ್ಲರೂ ಅಲ್ಲಿ ಇಲ್ಲಿ ಹೇಳೋದು, ಪರಮೇಶ್ವರು, ಇವರೇನಾದ್ರು ಹೇಳಿದ್ರೆ ಅದಕ್ಕೆ ಮಾತ್ರ ತಕ್ಷಣ ರಿಯಾಕ್ಟ್ ಮಾಡಿ ಅಟ್ಯಾಕ್ ಮಾಡ್ತಾರೆ ಅವರು BJP. ಅಂದರೆ ಸ್ವಂತಿಕೆ ಅನ್ನೋದು ಝೀರೋ ಆಗಿದೆ. ಪಬ್ಲಿಕ್ ಡಿಸ್ಕಷನ್ ಹೇಳೋದು, ಅವರು ವೈಯಕ್ತಿಕವಾಗಿ ನಾನು ಮಾತಾಡ್ತಿಲ್ಲ, ಅವರೆಲ್ಲ ಬುದ್ಧಿವಂತರೇ ಇರ್ಬೋದು. ಪಬ್ಲಿಕ್ ಡಿಸ್ಕಷನಲ್ಲಿ ನಾವು ಸಾಮಾನ್ಯ ಜನರನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಬೇಕು. ನೀವು ಇವ್ರಿಗೆ ಏನೋ ಮರ್ತೇನೋ ಹೇಳಿದ್ರೆ ನಾವು ಹಗಲು ರಾತ್ರಿ ಇವ್ರನ್ನೇ ಅಟ್ಯಾಕ್ ಮಾಡೋದು. ದುರದೃಷ್ಟವಶಾತ್ ನನಗೆ ಭಾಳ ಪರಿಚಯ ಇದ್ದ, ಅತ್ಯಂತ ಗೌರವಿಸಿದ್ದ ವ್ಯಕ್ತಿ ನಾನು HD ಕುಮಾರಸ್ವಾಮಿ ಅವರು ಕೂಡ ಹಾಗೆ ಆಗ್ಬಿಟ್ಟಿದ್ದಾರೆ. ಈಗ ನಾನು ಚೇರ್ಮನ್ ಆಗಿದ್ದೆ, ಅವರು ಕೋalition ಗೌರ್ಮೆಂಟ್ ಚೀಫ್ ಮಿನಿಸ್ಟರ್. ಎಷ್ಟು ಚೆನ್ನಾಗಿ ನಡ್ಕೊಳ್ತಿದ್ರು ಗೊತ್ತು, ನಿಷ್ಪಕ್ಷಪಾತವಾಗಿ, ಎಕ್ಸ್ಟ್ರೀಮ್ಲಿ ಪೊಲೈಟ್. ಈ ಥರ ಮಾತುಕತೆ ಬರ್ತಿದ್ರು. ಈ ನಮ್ಮ ಪಾರ್ಟಿಲಿ ಯಾರೋ ಆ ಥರ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಗ್ರಹಚಾರ ಅದೆಲ್ಲ ಇಲ್ಲಿ ಕಾಂಗ್ರೆಸ್ಸಲ್ಲೂ ಇರ್ತಾರೆ. ಬಟ್ ಪಬ್ಲಿಕ್ ಡೈಲಾಗ್, ಪಬ್ಲಿಕ್ ಚರ್ಚೆ ಆದಾಗ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಕ್ರಿಯೇಟಿವ್ ಸಜೆಷನ್ಸ್ ಕೊಡಬೇಕು. ಅಲ್ಪ ಸ್ವಲ್ಪ ಕೊರತೆ ಇದ್ದರೂ ಪರವಾಗಿಲ್ಲ, ಅದನ್ನು ಹೇಳಬೇಕು. ಉದಾಹರಣೆ ಗ್ಯಾರಂಟಿ ಮೇಲೆ ಎತ್ಕೊಳ್ತಾನೆ ಅವರು ಹೇಳ್ಬೋದಾಗಿತ್ತು. ನೀವು BPL ಫ್ಯಾಮಿಲಿ ಕೆಳಗಿರೋರು ಮಾತ್ರ ಕೊಡಿ, ಮೇಲಿರೋರು ಕೊಡಬೇಡಿ ಅಂತ ಅದನ್ನು ಆಮೇಲೆ ಹೇಳಿದ್ರು. ತಪ್ಪಿಲ್ಲ, ಅದು ನಾನು ಒಪ್ತೀನಿ. ಯಾವುದೋ ಎಲೆಕ್ಟ್ರಿಸಿಟಿದು ಇದೆಲ್ಲ ಬಂತಲ್ಲ, ವೈಯಕ್ತಿಕ ವಿಚಾರ ಹೇಳೋದು ಅನವಶ್ಯಕ. ನಾವು ಹೇಳಿದ್ರೆ ನಮಗೆ ಬೇಡ, ಅದು ವಿ ಕ್ಯಾನ್ ಅಫೋರ್ಡ್ ಟು ಪೇ. ಬಟ್ ಪಾಲಿಸಿನೇ ಮಾಡಿ ಅನ್ಬೋದು. ಈ ಥರದ್ದು ಕನ್ಸ್ಟ್ರಕ್ಟಿವ್ ಆಗಿ ಹೇಳೋದು ಯಾರು ಹೇಳ್ತಿದ್ದಾರೆ ಇವತ್ತು? ವಿರೋಧ ಪಕ್ಷದ ನಾಯಕರು ಹೇಳ್ತಿಲ್ಲ, BJP ಅಧ್ಯಕ್ಷರು ಹೇಳ್ತಿಲ್ಲ. ಪ್ರತಿ ಸಾರಿನೂ ನಿಮ್ಗೆ ಅವ್ರದ್ದು ಇನ್ನೊಂದಪ್ಪ ಟೆಕ್ನಿಕ್. ಈಗ ನಾಳೆ ಈ ಸರ್ಕಾರ ಬಿದ್ದೋಗುತ್ತೆ, ನಾಳೆ 5 ಹೊತ್ತು ಬೆಳಗಾಂ ಸೆಷನ್ ಆದ ತಕ್ಷಣ ಕಿತ್ಕೊಂಡು ಬಂದ್ಬಿಡುತ್ತೆ ಸರ್ಕಾರ. ಹೌದಲ್ವಾ? ಹೇಳಿದ್ರು ತಾನೇ. ಈಗ ಒಂದೊಂದು ಡೇಟ್ ಹುಡುಕ್ತಾನೆ ಇರ್ತಾರೆ, ಅದು ಯಾರನ್ನ ಕನ್ಸಲ್ಟ್ ಮಾಡ್ತಾರೋ ಏನು ಕತ್ತನೋ ಅಲ್ಲಿ ಬಿದ್ದೋರು. ಅದು ಇದು ಭಾಳ ನಕಾರಾತ್ಮಕವಾದ ಕಲ್ಪನೆಗಳ ಕೊರತೆ ಇರುವ ವಿರೋಧ ಪಕ್ಷದ ನಾಯಕರ ಮಾತುಗಳು ಅಂತ ಹೇಳ್ತೀನಿ. ಪರ್ಸ್ನಲಾಗಿ ನಾನು ಮಾತಾಡ್ತಿಲ್ಲ. ನನಗೆ ಅಶೋಕ್ ಅವರು, ನಾನು ವಾಸಿಸುವ ಕ್ಷೇತ್ರದ MLA, ಭಾಳ ಫ್ರೆಂಡ್ಲಿ ಆಗಿದ್ದೀವಿ, ಮನೆಗೆ ಬರ್ತಾರೆ. ನಾನು ಅದು ಮಾಡ್ತಿಲ್ಲ, ರಾಜಕೀಯವಾಗಿ ಮಾತ್ರ ಮಾತಾಡ್ತೀನಿ. ಏನಿದೆ ರೀ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋದು? ಇದು ಪವರ್ ಪಾಲಿಟಿಕ್ಸ್ನಲ್ಲಿ ಅದು ಹೇಳ್ತಾರಲ್ಲ ಅವರು, ಒಂದು ಸಮಯ ಹೇಳ್ತಿದ್ದಾರಪ್ಪ, ವಿರೋಧ ಪಕ್ಷದ ನಾಯಕರು ಬೇರೆಯವರು. ಪವರ್ ಪಾಲಿಟಿಕ್ಸಲ್ಲಿ ನಡೀತಿರೋದು. ನಿಮಗೆ ಸಿದ್ದರಾಮಯ್ಯನವ್ರಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ನಾಳೆ ರಾಜೀನಾಮೆ ಕೊಡಬೇಕು. ನಾಚಿಕೆ ಮಾನ ಮರ್ಯಾದೆ ಯಾರಿಗಿದೆ ಪವರ್ ಪಾಲಿಟಿಕ್ಸಲ್ಲಿ? ನಾಚಿಕೆ ಮಾನ ಮರ್ಯಾದೆ ಅವ್ರಿಗಿತ್ತ ಹೇಳೋದ್ರಲ್ಲೂ ಒಂದು ಸ್ವಲ್ಪ ಬಿಗಿಯಾಗಿ, ನಾಲ್ಗೆ ಬಿಗಿಯಾಗಿ ಇಟ್ಕೊಂಡು ಹೇಳಬೇಕು. ಹೀಗೆ ಇವರು ಮಾತಾಡಿದ್ದು ಇವರ ದಡ್ಡತನ ತೋರಿಸೋಕ್ಕೆ ಅಂತ ಅನಿಸುತ್ತೆ. ವಿತ್ ಗ್ರೇಟ್ ರೆಸ್ಪೆಕ್ಟ್ ಹೇಳ್ತೀನಿ, ದಯವಿಟ್ಟು ಅದನ್ನು ತಪ್ಪರ್ಥೈಸೋದು ಸಾಮಾನ್ಯ. ಅವ್ರು ಮಾತಾಡಿದ ಅಮಿತ್ ಮಾಳವಿಯನ್ನು, ಅಯ್ಯೋನು ದ್ಯಾಟ್ ಈಸ್ ನಾಟ್ ದ ವೇ. ಅವರು ದೇ ಫೇಲ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಸ್ಟೇಟ್.
ಪ್ರಭುತ್ವದ ಕಲ್ಪನೆನೇ ಅರ್ಥವಾಗಿಲ್ಲ ಅವರಿಗೆ. ಪ್ರಭುತ್ವವನ್ನು ಸರ್ಕಾರ ಅಂದ್ಕೊಂಡು ಮಾತಾಡ್ತಾರೆ. ಸರ್ಕಾರ ಅಲ್ಲ ಅದು, ಸರ್ಕಾರ ಒಂದು ಭಾಗ ಅಷ್ಟೆ. ಪ್ರಭುತ್ವ ಪರ್ಮನೆಂಟ್ ಆಗಿರುತ್ತೆ. ಕೆಲವು ಇನ್ಸ್ಟಿಟ್ಯೂಷನ್ ಎಲೆಕ್ಷನ್ ಕಮಿಷನ್, ಜುಡಿಷರಿ ಅದು ಪರ್ಮನೆಂಟ್ ಆಗಿರ್ತದೆ. ಸರ್ಕಾರಗಳು ಅದನ್ನ ತೆಗಿಯೋಕ್ಕಾಗಲ್ಲ. ಅಲ್ಲಿ ಮೆಡ್ಲ್ ಮಾಡ್ಬೋದು, ನೀವು ತೆಗಿಯೋಕ್ಕಾಗಲ್ಲ. ಬಾಕಿದನ್ನು ಸರ್ಕಾರ ತೆಗಿಬಹುದು. ಸ್ಟೇಟ್ ಅನ್ನೋದು, ಪ್ರಭುತ್ವ ಅನ್ನೋದ್ರ ಮುಖ್ಯ ಅರ್ಥ ಏನು ಅಂದರೆ ಆ ಪರ್ಮನೆಂಟ್ ಇನ್ಸ್ಟಿಟ್ಯೂಷನ್ಸ್ ಹಾಗೇ ಇರಬೇಕು.